ಹಲೋ ಗೈಸ್, ವೆಲ್ಕಮ್ ಬ್ಯಾಕ್. ಹೋಪ್ ಯು ಗೈಸ್ ಆಲ್ ಆಫ್ ಯು ಡೂಯಿಂಗ್ ಗುಡ್. ಗೈಸ್, ನಿಮ್ಮ ರಿಕ್ವೆಸ್ಟ್ ಮೇರೆಗೆ ನಾನು ಈ ವಿಡಿಯೋ ಇವತ್ತು ಮಾಡ್ತಿದ್ದೀನಿ. ಹಲವಾರು ಗ್ರಾಮರ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಮಿಡ್ಲಲ್ಲಿ ಈ ವಿಡಿಯೋ ಇವಾಗ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಮುಂದಕ್ಕೆ ಗ್ರಾಮರ್ ವೀಡಿಯೋಸ್ ಕೂಡ ಬರ್ತಾ ಇರುತ್ತೆ. ಸೊ ಗೈಸ್, ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಪ್ಯಾರಾಗ್ರಾಫ್ ಟ್ರಾನ್ಸ್ಲೇಟ್ ಮಾಡೋಣ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೋ ಟು ದ ವಿಡಿಯೋ. ನನ್ನ ಜೀವನ ಕಥೆ ಅನ್ನೋದ್ರ ಮೇಲೆ ಪ್ಯಾರಾಗ್ರಾಫ್ ಇದೆ. ನಾನು ಟ್ರಾನ್ಸ್ಲೇಷನ್ ವಿಡಿಯೋ ಮಾಡುವಾಗ ಪ್ಯಾರಾಗ್ರಾಫ್ ಯಾವ ಥರ ತಗೋತೀನಿ ಅಂದರೆ, ಬಿಗಿನರ್ಸನ್ನು ಫೋಕಸ್ ಮಾಡಿ ತಗೋತೀನಿ. ಕಾಮನ್ ಆಗಿ ಇಂಟರಾಕ್ಷನ್ ಮಾಡುವಾಗ ಇಂಗ್ಲೀಷಲ್ಲಿ ಸೆಂಟೆನ್ಸಸ್ಸನ್ನು ಹೇಗೆ ಫ್ರೇಮ್ ಮಾಡಬಹುದು ಅನ್ನೋದನ್ನು ತಲೆಯಲ್ಲಿಟ್ಕೊಂಡು ನಾನು ಪ್ಯಾರಾಗ್ರಾಫ್ ತಗೋತೀನಿ. ಸೊ ಗೈಸ್, ಇವತ್ತಿನ ಕನ್ನಡ ಪ್ಯಾರಾಗ್ರಾಫ್ ಈ ಥರ ಇದೆ. ನನ್ನ ಜೀವನ ಕಥೆ. ನನ್ನ ಜೀವನದ ಕಥೆ ಸಾಕಷ್ಟು ಆಸಕ್ತಿದಾಯಕವಾಗಿದೆ. ನನ್ನ ಜೀವನವು 1999 ಜನವರಿ 2ರಂದು ಭಾನುವಾರ ಬೆಳಿಗ್ಗೆ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ಅಲ್ಲಿ ನಾನು ಬೆಳಿಗ್ಗೆ 5 ಗಂಟೆಗೆ ಜನಿಸಿದೆ. ನನ್ನ ತಾಯಿ ರಾಮ ಮತ್ತು ನನ್ನ ತಂದೆ ರಾಜ್. ನನ್ನ ತಂದೆ ತಾಯಿಗೆ ನಾನು ಮೊದಲ ಮಗುವಾಗಿದ್ದೆ. ಗೈಸ್, ನೀವು ಅಬ್ಸರ್ವ್ ಮಾಡಿ, ಈ ಪ್ಯಾರಾಗ್ರಾಫ್ ಬಾಲ್ಯದ ಬಗ್ಗೆ ಹೇಳಿರೋದ್ರಿಂದ ಎಲ್ಲ ವಾಕ್ಯಗಳು ಆಲ್ಮೋಸ್ಟ್ ಪಾಸ್ಟಲ್ಲೇ ಇರುತ್ತೆ. ನಾನು ಬೆಳೆದಂತೆ ಪ್ರತಿ ಮೈಲಿಗಲ್ಲಿನಲ್ಲಿ ನನ್ನ ಜೀವನವು ಬದಲಾಯಿತು. ನನ್ನ ಬಾಲ್ಯ ಕಠಿಣ ಮತ್ತು ಅತ್ಯಂತ ಮೋಜುದಾಯಕವಾಗಿತ್ತು. ಮನೆಯವರು ಮತ್ತು ಸ್ನೇಹಿತರೊಂದಿಗೆ ಹೊರಗಡೆ ಆಟ ಆಡುತ್ತಿದ್ದುದು, ಡೈನಿಂಗ್ ಟೇಬಲ್ನ ಸುತ್ತ ಕುಳಿತು ಮನೆಯವರೊಂದಿಗೆ ಊಟ ಮಾಡುತ್ತಿದ್ದುದು ಮತ್ತು ನಾನು 18 ವರ್ಷದವರೆಗೂ ಅಜ್ಜಿಯೊಂದಿಗೆ ಮಲಗುತ್ತಿದ್ದುದು ಎಲ್ಲವೂ ನನಗೆ ಇನ್ನೂ ನೆನಪಿದೆ. ಬಡತನದಲ್ಲಿ ವಾಸಿಸಿದ್ದರೂ ನನ್ನ ಬದುಕು ಕೆಟ್ಟ ನೆನಪುಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ನೆನಪುಗಳಿಂದ ತುಂಬಿತ್ತು. ನಮ್ಮ ಅಜ್ಜಿ ನಮಗೆ ಒಮ್ಮೆಯೂ ಬಡತನವನ್ನು ತೋರಿಸಿರಲಿಲ್ಲ, ಏಕೆಂದರೆ ನಮಗೆ ಊಟ, ಸ್ನಾನ, ತೊಡಲು ಶುದ್ಧವಾದ ಬಟ್ಟೆಗಳು ಮತ್ತು ಕಾಲಿಗೆ ಬೂಟುಗಳು ಇರುವಂತೆ ನೋಡಿಕೊಂಡಿದ್ದರು. ಲೆಟ್ಸ್ ಸ್ಟಾರ್ಟ್ ಒನ್ ಬೈ ಒನ್ ಸೆಂಟೆನ್ಸಸ್. ಒಂದೊಂದೇ ಸೆಂಟೆನ್ಸ್ನ ನಾವು ಸ್ಟಾರ್ಟ್ ಮಾಡೋಣ. ನನ್ನ ಜೀವನ ಕಥೆ. ದ ಸ್ಟೋರಿ ಆಫ್ ಮೈ ಲೈಫ್. ದ ಸ್ಟೋರಿ ಆಫ್ ಮೈ ಲೈಫ್. ನನ್ನ ಜೀವನ ಕಥೆ ಸಾಕಷ್ಟು ಆಸಕ್ತಿದಾಯಕವಾಗಿದೆ. ದ ಸ್ಟೋರಿ ಆಫ್ ಮೈ ಲೈಫ್. ದ ಸ್ಟೋರಿ ಆಫ್ ಮೈ ಲೈಫ್. ದ ಸ್ಟೋರಿ ಆಫ್ ಮೈ ಲೈಫ್ ಏನಾಗಿದೆ? ಸಾಕಷ್ಟು ಆಸಕ್ತಿದಾಯಕವಾಗಿದೆ. ಇಂಟ್ರೆಸ್ಟಿಂಗ್ ಎನಫ್. ಇಂಟ್ರೆಸ್ಟಿಂಗ್ ಅಂದರೆ ಆಸಕ್ತಿದಾಯಕ, ಎನಫ್ ಅಂದರೆ ಸಾಕಷ್ಟು. ನನ್ನ ಜೀವನವು 1999 ಜನವರಿ 2ರಂದು ಭಾನುವಾರ ಬೆಳಗ್ಗೆ ಬೆಂಗಳೂರಿನಲ್ಲಿ ಪ್ರಾರಂಭವಾಯಿತು. ನನ್ನ ಜೀವನವು, ಮೈ ಲೈಫ್, ಏನಾಯಿತು? ಪ್ರಾರಂಭವಾಯಿತು. ಬಿಗೇನ್. ಯಾವಾಗ? ಜಾನ್ವರಿ 2, 1999. ಆನ್ ಜಾನ್ವರಿ 2, 1999. ಸಂಡೇ ಮಾರ್ನಿಂಗ್. ಎಲ್ಲಿ? ಬ್ಯಾಂಗಲೂರಿನಲ್ಲಿ. ಇನ್ ಬ್ಯಾಂಗಲೂರ್. ಅಲ್ಲಿ ನಾನು ಬೆಳಿಗ್ಗೆ 5 ಗಂಟೆಗೆ ಜನಿಸಿದೆ. ಅಲ್ಲಿ, ವೇರ್, ನಾನು ಜನಿಸಿದೆ. ಐ ವಾಸ್ ಡೆಲಿವರ್ಡ್. ಬೆಳಿಗ್ಗೆ 5 ಗಂಟೆಗೆ. ಅಟ್ 5 AM. ವೇರ್ ಐ ವಾಸ್ ಡೆಲಿವರ್ಡ್ ಅಟ್ 5 AM. ನನ್ನ ತಾಯಿ ರಮಾ ಮತ್ತು ನನ್ನ ತಂದೆ ರಾಜ್. ಮೈ ಮದರ್ ರಮಾ ಆ್ಯಂಡ್ ಮೈ ಫಾದರ್ ರಾಜ್. ನನ್ನ ತಂದೆ ತಾಯಿಗೆ ನಾನೇ ಮೊದಲ ಮಗುವಾಗಿದ್ದೆ. ಐ ವಾಸ್ ದ ಫಸ್ಟ್ ಚೈಲ್ಡ್. ನನ್ನ ತಂದೆ ತಾಯಿಗೆ. ಫಾರ್ ಮೈ ಪೇರೆಂಟ್ಸ್. ಗಮನಿಸಿ, ಈ ಸೆಂಟೆನ್ಸ್ ಪಾಸ್ಟಲ್ಲಿದೆ, ಸೊ ಹಾಗಾಗಿ ಐ ವಾಸ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ವಾಕ್ಯ ನೋಡಿ. ನಾನು ಬೆಳೆದಂತೆ ಪ್ರತಿ ಮೈಲಿಗಲ್ಲಿನಲ್ಲಿ ನನ್ನ ಜೀವನವು ಬದಲಾಯಿತು. ನಾನು ಬೆಳೆದಂತೆ. ಆ್ಯಸ್ ಐ ಗ್ರೇವ್ ಅಪ್. ಇಲ್ಲಿ ಆ್ಯಸ್ ಅಂದರೆ ಹಾಗೆ ಅಥವಾ ಅಂತೆ ಅನ್ನೋ ಮೀನಿಂಗ್ ಕೊಡುತ್ತೆ. ಆ್ಯಸ್ ಐ ಗ್ರೇವ್ ಅಪ್ ಈಸ್ ದ ಪಾಸ್ಟ್ ಫಾರ್ಮ್ ಆಫ್ ಗ್ರೋ ಅಪ್ ಅಂದರೆ ಬೆಳೆಯೋದು. ನನ್ನ ಜೀವನವು, ಮೈ ಲೈಫ್ ಬದಲಾಯಿತು. ಚೇಂಜ್ ಪ್ರತಿ ಮೈಲಿಗಲ್ಲಿನಲ್ಲಿ. ಅಟ್ ಈಚ್ ಮೈಲ್ಸ್ಟೋನ್ ಅಂದರೆ ಮೈಲಿಗಲ್ಲು. ನನ್ನ ಬಾಲ್ಯ ಕಠಿಣ ಮತ್ತು ಅತ್ಯಂತ ಮೋಜುದಾಯಕವಾಗಿತ್ತು. ಐ ಹ್ಯಾಡ್ ಅ ರಫ್ ಆ್ಯಂಡ್ ವೆರಿ ಫನ್ ಚೈಲ್ಡ್ಹುಡ್. ಐ ಹ್ಯಾಡ್ ಅ ರಫ್ ಅಂದರೆ ಕಠಿಣ, ಆ್ಯಂಡ್ ವೆರಿ ಫನ್ ಅಂದರೆ ತುಂಬ ಮೋಜುದಾಯಕವಾದ ಬಾಲ್ಯ ನನ್ನದಾಗಿತ್ತು. ಮನೆಯವರು ಮತ್ತು ಸ್ನೇಹಿತರೊಂದಿಗೆ ಹೊರಗೆ ಆಟ ಆಡುತ್ತಿದ್ದುದು, ಡೈನಿಂಗ್ ಟೇಬಲ್ನ ಸುತ್ತ ಕುಳಿತು ಮನೆಯವರೊಂದಿಗೆ ಊಟ ಮಾಡುತ್ತಿದ್ದುದು ಮತ್ತು ನಾನು 18 ವರ್ಷದವರೆಗೂ ಅಜ್ಜಿಯೊಂದಿಗೆ ಮಲಗಿದ್ದು ಎಲ್ಲವೂ ನನಗೆ ಇನ್ನೂ ನೆನಪಿದೆ. ಐ ಸ್ಟಿಲ್ ನೆನಪಿದೆ. ಐ ಸ್ಟಿಲ್ ರಿಮೆಂಬರ್. ಪ್ಲೇಯಿಂಗ್ ಔಟ್ಸೈಡ್. ಹೊರಗಡೆ ಆಟ ಆಡುತ್ತಿದ್ದುದು. ಯಾರ ಜೊತೆ? ಮನೆಯವರು ಮತ್ತು ಫ್ರೆಂಡ್ಸ್ ಜೊತೆ. ವಿತ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಊಟ ಮಾಡುತ್ತಿದ್ದುದು. ಈಟಿಂಗ್. ಎಲ್ಲಿ? ಡೈನಿಂಗ್ ಟೇಬಲ್ನ ಸುತ್ತ ಕುಳಿತು. ಅರೌಂಡ್ ದ ಡಿನ್ನರ್ ಟೇಬಲ್. ಯಾರ ಜೊತೆ? ಮನೆಯವರೊಂದಿಗೆ. ವಿತ್ ಮೈ ಫ್ಯಾಮಿಲಿ. ಈಟಿಂಗ್ ಅರೌಂಡ್ ದ ಡೈನಿಂಗ್ ಟೇಬಲ್ ವಿತ್ ಮೈ ಫ್ಯಾಮಿಲಿ. ಆ್ಯಂಡ್ ಮತ್ತು ಮಲಗುತ್ತಿದ್ದುದು. ಸ್ಲೀಪಿಂಗ್. ಯಾರ ಜೊತೆ? ಅಜ್ಜಿ ಜೊತೆ. ವಿತ್ ಮೈ ಗ್ರ್ಯಾಂಡ್ ಮದರ್. ಎಲ್ಲಿವರೆಗೂ? 18 ವರ್ಷ ವಯಸ್ಸಿನವರೆಗೂ. ಅಂಟಿಲ್ ಐ ವಾಸ್ 18 years old.
So the sentence is, I still remember playing outside with family and friends, eating around the dinner table with my family and sleeping with my grandmother until I was 18 years old. ನೆಕ್ಸ್ಟ್ ಸೆಂಟೆನ್ಸ್ ನೋಡಿ. ಬಡತನದಲ್ಲಿ ವಾಸಿಸಿದ್ದರೂ ನನ್ನ ಬದುಕು ಕೆಟ್ಟ ನೆನಪುಗಳಿಂದ ಹೆಚ್ಚಾಗಿ ಒಳ್ಳೆಯ ನೆನಪುಗಳಿಂದ ತುಂಬಿತ್ತು. ನನ್ನ ಬದುಕು ಮೈ ಲೈಫ್ ತುಂಬಿತ್ತು. ವಾಸ್ ಫೀಲ್ಡ್, ಮೈ ಲೈಫ್ ವಾಸ್ ಫೀಲ್ಡ್ ಯಾವುದರಿಂದ ತುಂಬಿತ್ತು? ಹೆಚ್ಚು ಒಳ್ಳೆಯ ನೆನಪುಗಳಿಂದ. ವಿತ್ ಮೋರ್ ಗ್ರೇಟ್ ಮೆಮೊರೀಸ್. ದೆನ್ ದ ಬ್ಯಾಡ್, ಕೆಟ್ಟ ನೆನಪುಗಳಿಗಿಂತ. ಕೆಟ್ಟ ನೆನಪುಗಳಿಗಿಂತ ಹೆಚ್ಚಾಗಿ ಒಳ್ಳೆಯ ನೆನಪುಗಳಿಂದ ಕೂಡಿತ್ತು. ಮೈ ಲೈಫ್ ವಾಸ್ ಫಿಲ್ಡ್ ವಿತ್ ಮೋರ್ ಗ್ರೇಟ್ ಮೆಮೊರೀಸ್ ದೆನ್ ದ ಬ್ಯಾಡ್. ಬಡತನದಲ್ಲಿ ವಾಸಿಸಿದ್ದರು. ಈವನ್ ದೋ ಲಿವ್ಡ್ ಇನ್ ಪವರ್ಟಿ. ಪವರ್ಟಿ ಅಂದರೆ ಬಡತನ. ನಮ್ಮ ಅಜ್ಜಿ ನಮಗೆ ಒಮ್ಮೆಯೂ ಬಡತನವನ್ನು ತೋರಿಸಿರಲಿಲ್ಲ. ನಮ್ಮ ಅಜ್ಜಿ ಮೈ ಗ್ರ್ಯಾಂಡ್ ಮದರ್ ಒಮ್ಮೆಯೂ ನೆವರ್ ಒನ್ಸ್ ಅಂದರೆ ಒಮ್ಮೆಯೂ ಬಡತನವನ್ನು ತೋರಿಸಿರಲಿಲ್ಲ. ಮೇಡ್ ಇಟ್ ಸಿಮ್ ದಟ್ ವೇ ಅಂದರೆ ಬಡತನ. ಆ ರೀತಿಯಾಗಿ ಕಾಣುವ ಹಾಗೆ ನೋಡ್ಕೊಂಡಿರಲಿಲ್ಲ. ಏಕೆಂದರೆ ನಮಗೆ ಊಟ, ಸ್ನಾನ, ತೊಡಲು ಶುದ್ಧವಾದ ಬಟ್ಟೆಗಳು ಮತ್ತು ಕಾಲಿಗೆ ಬೂಟುಗಳು ಇರುವಂತೆ ನೋಡಿಕೊಂಡಿದ್ದರು. ಬಿಕಾಸ್ ಏಕೆಂದರೆ ಶಿ ಮೇಡ್ ಶ್ಯೂರ್ ಅಂದರೆ ಅವರು ಖಚಿತಪಡಿಸಿಕೊಳ್ಳುತ್ತಿದ್ದರು. ಯಾವ ರೀತಿಯಾಗಿ? ವಿ ವೇ ಫೆಡ್ ಅಂದರೆ ನಾವು ಊಟ ಮಾಡೋ ಥರ, ಬಾತ್ ಅಂದರೆ ಸ್ನಾನ ಮಾಡೋ ಥರ, ಆ್ಯಂಡ್ ಹ್ಯಾಡ್ ಕ್ಲೀನ್ ಕ್ಲೋತ್ಸ್ ಅಂದರೆ ಶುದ್ಧವಾದ ಬಟ್ಟೆಗಳನ್ನು ಧರಿಸೋ ಥರ, ಆ್ಯಂಡ್ ಶೂಸ್ ಆನ್ ಅವರ್ ಫೀಟ್ ನಮ್ಮ ಕಾಲಲ್ಲಿ ಯಾವಾಗಲೂ ಶೂಸ್ ಇರೋ ಥರ ನೋಡ್ಕೊಂಡಿದ್ರು. ಗೈಸ್, ಇದಾಗಿತ್ತು ಇವತ್ತಿನ ಟ್ರಾನ್ಸ್ಲೇಷನ್ ವಿಡಿಯೋ. ಹೋಪ್ ಯು ಗೈಸ್ ಎಂಜಾಯ್ ದ ವಿಡಿಯೋ. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.